ಕಮಲಿ ಕಮಲಿ ರಾಣಿ ಎಲ್ಲಿ ಕಾಣವಳಲ್ಲ ಒಂಚೂರೇನ ಮಾತಾಡ್ಬೇಕಾಗಿತ್ತು ಕರೆಯ ಒಟ್ಟು ಕಮಲಿ ಯಾಕೆ ಕಳಕತ್ತಿ ಏನಾತ ಅಲ್ಲ ನಿಮ್ಮ ಅತ್ತೆಯವರೆಲ್ಲ ಏನಾರ ಅಂದ್ರನ ಅವ್ರಂತೂ ಬಾಯ್ ಸುಂದರಂಗಿಲ್ಲ ಏನಿರಂಗಿಲ್ಲ ಅವ್ರದ್ದೇನು ಹಚ್ಕೊಳಕ್ ಹೋಗ್ಬಿಡ ಹೋಲ್ಬಿಡು ಸಮಾಧಾನ ಮಾಡ್ಕೊ ಎದಕ್ಕೆ ಏನು ಹೇಳು ಎದಕ್ಕೆ ಕಳಕತ್ತಿ ಹೇಳ ಹೇಳು ಅಕ್ಕ ಅಕ್ಕ ರಾಣಿ ಅಕ್ಕ ರಾಣಿ ಅಕ್ಕ ರಾಣಿ ಏನಾತ ರಾಣಿಗೆ ಯಾಕೆ ಕಳಕತ್ತಿದಿ ಆರಾಮದಳಿಲ್ಲ ಏನಾರ ಆತನ ಏನು ಆಕಿನ ಮತ್ತೆ ಹೊಡೆದನ ಮತ್ತಕ್ಕಿನ ಕಮಲಿ ಯಾಕ ಇವ ನೀ ಹೇಳ ನೋಡ ನನಗೆ ಯಾಕ ಕೈ ಕಾಲು ನಡಕತ್ತು ಏನಾತ ಹೇಳು ಅಕ್ಕ ರಾಣಿ ಅಕ್ಕ ಮನೆ ಬಿಟ್ಟು ಹೋಗ್ಲಕ್ಕ ಪಾಪನ್ ಕರ್ಕೊಂಡು ಮನೆ ಬಿಟ್ಟು ಹೋಗ್ಬಿಟ್ಲಕ್ಕ ಏನ್ ಹೇಳಕತ್ತಿ ನೀನು ಅಲ್ಲ ಯಾವಾಗ ಏನಾತ ಎದಕ್ಕೆ ಹೋದ್ಲ ಅಕ್ಕ ಮಾವಾರ ಅಕ್ಕಗೆ ಮೋಸ ಮಾಡ್ಬಿಟ್ರಕ್ಕ ಅದೆಲ್ಲ ಅಕ್ಕ ಗೊತ್ತಾಗ್ಬಿಡುತ್ತೆ ಅದೇನಂದ್ರ ಅಕ್ಕಿನ ಒಲ್ಲೆ ಅಂತ ಹೋಗ್ಬಿಟ್ಲಕ್ಕ ಎಷ್ಟು ಬೇಜಾರಾಗೈತೆ ಗೊತ್ತಾ ಮನ್ಯಾಗ ನಿಂದ್ರಂಗಾಗೋಲ್ತು ನನಗೆ ಅಯ್ಯೋ ದೇವ್ರೆ ಹೌದಾ ಅಯ್ಯಪ್ಪ ಏನು ಮಾಡ್ಬೇಕು ಈಗ ತಡಿ ನಾನು ಫೋನ್ ಹಚ್ಚಾರ ಮಾತಾಡ್ತೀನಿ ಕೂಡ ಸಮಾಧಾನ ಮಾಡ್ತೇನೆ ತಡಿ ಮಾತಾಡಿ ಏನಂತ ನನಗೂ ಹೇಳಕ್ಕ ಏನನ್ಲಕ್ಕ ಅಂತಂದು ಆದಷ್ಟು ಸಮಾಧಾನ ಮಾಡ್ಕೊಂಡು ಬಾ ಅಂತ ಹೇಳಕ್ಕ ಮಾತಾಡ್ತೀನಿ ತಡಿ ನೋಡೋಣ ಏನಂತಂದು ರೀ ಹೋಗಿ ರಾಣಿ ನೋಟ್ ಮಾತಾಡ್ಸೋಣ ಆಕೆ ಮನಸ್ಸಿನಾಗ ಏನಂತಂದ್ರೆ ತಿಳ್ಕೊಂಡು ಈಗ ಹೆಂಗೂ ಬೆಳಕರಿತು ಸ್ವಲ್ಪ ಸಮಾಧಾನ ಆಗಿರ್ತಾಳ ನಿನ್ನೆ ಅಂತೂ ಸ್ವಲ್ಪ ಸಿಟ್ಟಿನಾಗಿದ್ಲು ಭಾಳ ದುಃಖದಾಗ ಇದ್ಲು ಆಕೆ ಮಾತಾಡ್ಸಕ್ಕೆ ಅಂಜಿಕೆ ಬಂದಿತ್ತು ನಮಗೆ ಈಗ ನೋಡೋಣ ಒಂಚೂರು ಸಮಾಧಾನ ಆಗಿರ್ತಾಳ ಜಾಕನ್ ಮಾಡಿ ನಾಷ್ಟ ಮಾಡಿದ್ಲು ನಾನು ಅವಾಗ ಕೇಳ್ಬೇಕಂದ್ರೆ ಏನು ನಾಷ್ಟ ಮಾಡಲಿ ಫಸ್ಟ್ ಯಾಕೆ ಬೇಕು ಮತ್ತು ನಾವು ವಾಪಸ್ ಕೆದಕ್ದಂಗೆ ಆಗುತ್ತೆ ಮತ್ತು ನಾಷ್ಟ ಮಾಡ್ತಾಳ ಇಲ್ಲ ಅಂತ ಅನಿಸ್ತು ಕೂಸು ಬೇರೆ ಹಾಲು ಕುಡಿಸ್ತಾಳ ಹೊಟ್ಟೆ ಶುವಾಗಿರ್ತೈತೆ ಅಂತೇಳಿ ಸುಮ್ಮನೆ ಇದ್ದೆ ಈಗ ಕೊನೆಗೆ ಹೋಗ್ಯಾಳ್ರಿ ಒಂಚೂರು ಮಾತಾಡಿ ಏನಕ್ಕೆ ಮನಸ್ಸಿನಾಗ ಏನು ಈಗ ಮುಂದೆ ಹೆಂಗೆ ಏನಂತ ಮಾತಾಡೋಣ ಬರ್ರಿ ಒಟ್ಟು ನೀ ಹೇಳೋದು ಸರಿ ಅನ್ಸುತ್ತೆ ಬಾ ಹೋಗಬ್ಬ ಇವ ಮಗಳ ಹೇಳವ ಆಡಾಕತ್ತಾನ ಆಯ್ತಾ ಅಲ್ಲ ಅಲ್ಲಿ ಮಕ್ಕೊಂಡಿದ್ದ ನಾನು ಈಗ ಎದ್ದು ನೋಡವ ಮಕ್ಕೊಂಡಿದ್ದ ಸರಿ ನಾನು ಆತಗ ಜಕ ಮಾಡಿಸಿ ಏನಾರು ತಿನ್ನಿಸ್ತೀನಿ ತಗೋ ಅದು ಏನು ಕೇಳಕ್ಕೆ ಬಂದಿರಿ ಕೇಳ್ರವ ಸುಮ್ಮನೆ ಯಾಕೆ ಅದೇ ಇದಂತ ಪೀಠಿಗೆ ಹಾಕ್ತೀರಿ ಏನು ಹೇಳ್ರಿ ಹಂಗಲ್ವಾ ಈಗ ನೀನು ಸಿಟ್ಟಾಗಿ ಬಂದು ಅಲ್ಲ ಇದು ಸಂಬಂಧ ಹಂಗಷ್ಟು ಸುಲಭವಾಗಿ ಮುರಿಯೋದಲ್ಲ ಸಾಯೋವರೆಗೂ ಸಂಬಂಧ ಈಗ ಇನ್ನೇನು ಮತ್ತೆ ಅದನ್ನೇನು ಕರೆಸಿ ಅವ್ರ ಮನೆಯವ್ರನ್ನ ಕರೆಸಿ ಇಲ್ಲ ನಾವ ಅಲ್ಲಿ ಹೋಗಿ ಏನಾರ ಒಂದು ಇತ್ಯರ್ಥ ಮಾಡಿ ಇನ್ನೊಮ್ಮೆ ಆ ಸುದ್ದಿಗೆ ಹೋಗ್ಲಂತಂದು ಮಾಡಿ ನೀನು ಕೂಡ ಚಂದ ಬಳೆ ಮಾಡ್ಕೊಂಡು ಹೋಗ್ತಾನೆ ಇಲ್ಲ ಅಂತಂದು ಒಂದು ಬಿಗಿ ಬಂದೋಬಸ್ತ್ ಮಾಡೋದು ಅಂತ ಅದಕ್ಕೆ ಏನಂತ ವಿಚಾರ ಮಾಡ್ಬೇಕಲ್ಲ ಅದಕ್ಕೆ ನೀನು ಕೇಳೋಣ ಅಂತ ಅಪ್ಪ ವಕೀಲ್ರನ್ನ ಕರ್ಸಪ್ಪ ವಕೀಲ್ರ ಎದಕ್ಕೆ ಇಲ್ಲ ನಾನು ಅವ್ರಿಗೆ ಡೈವರ್ಸ್ ಕೊಡ್ತೀನಿ ಅದಕ್ಕೆ ಏನು ಡೈವರ್ಸ್ ಕೊಡ್ತೀಯ ಅಲ್ಲಲ್ಲಿ ಈ ಮದುವೆ ಆಗಿ ಈಗ ಒಂದು ಕೂಸು ಹುಟ್ಟೈತಿ ಡೈವರ್ಸ್ ಕೊಟ್ಟಿದ್ರೆ ನಿನ್ನ ಜೀವನ ಹೆಂಗೆ ಮುಂದೆ ಈ ಜೀವನ ಪರ್ಯಂತ ಹೆಂಗೆ ಇರ್ತೀನಿ ಗಂಡಲ್ದಂಗೆ ಇನ್ನು ಸಣ್ಣ ವಯಸ್ಸು ಈ ವಯಸ್ಸಿನ ಗಂಡಲ್ದಂಗೆ ಈ ಜೀವನ ಕಳೆಯೋದು ಭಾಳ ಕಷ್ಟ ಐತಿ ನಾವು ಎಷ್ಟು ತಿಂತಾರವ ಇವತ್ತಿರ್ತೀವಿ ನಾಳೆ ಹೋಗ್ತೀವಿ ಮುಂದಿನ ಜೀವನ ನೋಡ್ಕೊಳ್ಳೋರು ಯಾರು ಒಬ್ಬಕ್ಕೆ ನಿನಗೊಬ್ಬ ತಮ್ಮ ಇದ್ದರೆ ನಾವು ಚಿಂತೆ ಮಾಡ್ತಿದ್ದಿಲ್ಲ ಯಾರೂ ಇಲ್ಲ ಅಲ್ಲ ಹಿಂಗಾದ್ರೆ ನಮಗೆ ಹೆಂಗೆ ನಿಶ್ಚಿಂತೆಗಿರ್ತೀವಿ ಬೇಡವಾ ಬೇಡ ನಾವು ಆತಗೆ ಬಿಗಿ ಮಾಡ್ತೀವಿ ಇನ್ನೊಮ್ಮೆ ನಿನ್ನ ಬಿಟ್ಟು ಯಾವ ಹುಡುಗಿನ ಕಣ್ಣು ಎತ್ತು ನೋಡ್ಬಾರ್ದು ಹಂಗೆ ಬಂದೋಬಸ್ತ್ ಬಿಗಿ ಮಾಡಿ ಇಲ್ಲ ಅದನ್ನೇ ಇಲ್ಲಿ ಬಂದು ಬಳೆ ಮಾಡ್ಕೊಂಡು ಹೋಗಿ ಮಾಡ್ತೀವಿ ಸುಮ್ಮನೆ ಇಲ್ಲೇ ನಮಗೂ ಹೆಂಗೂ ಹಳೆಯನೂ ಆತ್ನ ಮಗನೂ ಆತ್ನ ನೀನು ಒಬ್ಬೇಕಲ್ಲ ನಮ್ಗೇನು ಬೇಕಾದಂಗೆ ಐತೆ ಆಸ್ತಿ ಇಲ್ಲೇ ಇರೋಲ್ನಾಕ ಹುಡುಗ ನೀನು ನಮಗೆ ಇಲ್ಲೇ ಇರೋದ ಇನ್ನೂ ಖುಷಿ ಇದೇ ನಾವಾದಾಗನ ಅವ್ರಿಗೆ ಒಂದು ಕಂಡೀಷನ್ ಮಾಡಿ ಇಲ್ಲ ನಾವು ಆತ್ಮ ಇಲ್ಲೇ ಇಟ್ಕೊತೀವಿ ಅಂತಂದು ಕರ್ಕೊಂಬಂದು ಇಲ್ಲೇ ಇಟ್ಕೊಂಬಿಡೋಣಂತ ಅವಾಗ ಸುಮ್ಮನೆ ಇರಲಿ ಬಿಡವ ಮತ್ತು ಇದು ಮಾಡ್ರ ನೋಡ್ಕೊಳ್ಳೋ ಅದು ಯಾಕೆ ಈಗ ನಿನಗೆ ಸಿಟ್ಟಿನಾಗದಿ ಹಂಗೆ ಅನ್ಸುತ್ತೆ ಮುಂದೆ ಜೀವನ ಪರ್ಯಂತರ ಜೀವನ ಕಳೆಯೋದು ಭಾಳ ಕಷ್ಟ ಆಗುತ್ತೆ ಹೆಣ್ಮಕ್ಳು ನಿನಗದ ಅರ್ಥ ಆಗಂಗಿಲ್ಲ ಆಡ್ಕೊಳ್ಳೋರು ಮುಂದೆ ಬಿದ್ದು ನಗಂಗಾಗತ್ತೆ ನೋಡು ಬೇಡವಾ ನಾ ಹೇಳ ಮತ್ತೆ ಕೇಳೋಟು ಹೌದು ಮಗಳ ಇವಾಗ ನಿನ್ನ ಮನಸ್ಸು ಸರಿ ಇಲ್ಲ ಬೇಕಿದ್ರೆ ಇನ್ನೂ ದಿವಸ ಹೋಗ್ಲಿ ಇನ್ನೂ ಸ್ವಲ್ಪ ದಿವಸ ಆಗಲಿ ಸ್ವಲ್ಪ ಮನಸ್ಸು ತಿಳಿಯಾದ್ಮೇಲೆ ಅವಾಗ ವಿಚಾರ ಮಾಡೋಣ ಅಂತ ಈಗ ಆರಾಮಿರು ಈಗ ಯಾವ್ದ್ರ ಕಡೆನೂ ವಿಚಾರನ ಬೇಡ ಹಂಗಿದ್ರೆ ನೋಡೋಣ ಮುಂದೆ ಏನೋ ಅವ್ರ ಕಡೆಯಿಂದ ಏನು ಸುದ್ದಿ ಬರುತ್ತೆ ನೋಡೋಣ ನಾ ಎಲ್ಲ ಮಾತಾಡ್ತೀನಿ ನೀನೊಂದ ಆರಾಮಿರು ಇದು ವಿಚಾರ ಮಾಡಕ್ಕೆ ಬರ್ತೀನಿ ಆಯ್ತು ತಗೋ ಈಗ ಒಮ್ಮದ ಮಕ್ಕಳಿಗೆ ಹಿಂಗೆ ಸಿಟ್ಟಿನ ಕೈಯಾಗ ಬುದ್ಧಿ ಕೊಡಬಾರ್ದವ ಇಲ್ಲಪ್ಪ ನಾನು ಸಿಟ್ಟಿನ ಕೈ ಬುದ್ಧಿ ಕೊಡಕತ್ತಿಲ್ಲ ನಾನು ವಿಚಾರ ಮಾಡಿನೇ ಈ ಒಂದು ನಿರ್ಧಾರಕ್ಕೆ ಬಂದೀನಿ ಬೇಡ ನನಗೆ ನನ್ನ ಮಗು ನನ್ನ ಜೋಪಾನ ಮಾಡೋಕೆ ಆಗಂಗಿಲ್ಲ ಗಂಡಿಲ್ದ ಬದುಕೋಕ್ಕಾಗಂಗಿಲ್ಲ ನಾನು ಬದುಕಿ ತೋರಿಸ್ತೀನಿ ನನಗೆ ಬೇಡ ನನಗೆ ಇಷ್ಟ ಇಲ್ಲ ನನಗೆ ಅದು ಬೇಡ ಅಂದ್ರೆ ಬೇಡ ನನಗೆ ವಾಪಸ್ ಹತ್ತಿನ ಮುಖ ನೋಡೋಕ್ಕೂ ನನಗೆ ಇಷ್ಟ ಇಲ್ಲ ನನ್ನ ಜೀವನ ಹಾಳು ಮಾಡಿದ್ದಲ್ದ ನನಗೆ ಏನಾದರೂ ಸಹಿಸ್ಕೋತೀನಿ ಇಂಥ ಒಂದು ಹೊಲಸು ಕೆಲಸ ನನಗೆ ಮೋಸ ಮಾಡ್ಯಾನಲ್ಲ ಆಯಿತು ಅದು ಎಷ್ಟು ಅಹಂಕಾರದಿಂದ ಗಂಡಸು ನಾನು ಏನು ಬೇಕಾದ್ರೂ ಮಾಡಬಲ್ಲೆ ಅಂತಾನಲ್ಲ ಅಂದರೆ ಹೆಣ್ಮಕ್ಳು ಇವ್ರು ಏನು ಮಾಡಿದ್ರು ನೋಡ್ಕೊಂಡು ಸುಂದಿರ್ಬೇಕಾ ಇವತ್ತು ನೀನು ಏನೋ ಒಂದು ಹತ್ತಿಗೆ ತಪ್ಪು ಆಗೈತಿ ಅದಿದೆ ಅಂತ ಒಪ್ಪಿ ಮತ್ತೆ ನಾನು ಕಳಿಸ್ಬೋದು ಮತ್ತೆ ಮಾಡಲ್ಲ ಅಂತ ಏನು ಗ್ಯಾರಂಟಿ ಹಾಂ ಸುಳ್ಳು ಹೇಳಿ ಇಷ್ಟು ನನ್ನ ಬೆನ್ನಿಂದ ಚೂರಿ ಹಾಕಿದತ್ತ ಮುಂದೆ ಮತ್ತೆ ಬೆನ್ನಿನ ಚೂರಿ ಹಾಕಿ ಮೋಸ ಮಾಡಲ್ಲ ಅಂತ ಏನು ಗ್ಯಾರಂಟಿ ಬೇಡ ನನಗೆ ಒಂದ್ಸಲ ನಿರ್ಧಾರ ಮಾಡಿ ನನ್ನ ಮೇಲೆ
ನನಗೆ ವಾಪಸ್ ಆತನ ಮುಖನೂ ನೋಡಲ್ಲ, ಅದು ನನಗೆ ಬೇಡಪ್ಪ, ಬೇಡ. ನೀನು ಕರೆಸ್ತಿಲ್ಲ ವಕೀಲನ? ಇಲ್ಲ ನಾನೇ ಫೋನ್ ಮಾಡಿ ಕರೆಸ್ಲಾ? ಅಲ್ಲ ಮಗಳ, ಸ್ವಲ್ಪ ದಿವಸ ತಡಿ, ಇನ್ನು ನಿನ್ನೆ ನಿನಗೆ ಬಂದಿಯಲ್ಲ, ಸ್ವಲ್ಪ ಅನಿಸಿಕೆ ಇನ್ನೂ ಅದು ಹಂಗೆ ದುಃಖ ಉಕ್ಕಿ ಬರುತ್ತೆ, ಸಿಟ್ಟು ಆವೇಶ ಐತಲ್ಲ, ಅದು ನಿನಗೆ ಹಿಂಗೆ ಆಡ್ಸುತ್ತೆ. ಸ್ವಲ್ಪ ದಿವಸ ಆದಮೇಲೆ ನಿನಗೂ ಶಾಂತವಾಗಿ ಮನಸ್ಸಾದಾಗ ಅವಾಗ ಎಲ್ಲ ವಿಚಾರ ಮಾಡು, ಅವಾಗ ಗೊತ್ತಾಗುತ್ತೆ. ನೀನು ಎಷ್ಟೇ ದಿವಸ ಬಿಟ್ಟರು, ನನಗೆ ಎಷ್ಟೇ ವರ್ಷ ಕಳೆದ್ರು ನನ್ನ ತೀರ್ಮಾನ ಇದೆ. ಅದಕ್ಕೆ ಅಷ್ಟು ದಿವಸ ಕಾಯೋದ್ಯಾಕೆ, ಇವಾಗನೇ ಬಿಟ್ಟುಬಿಡ್ತೀನಿ. ಅದನ್ನು ಮತ್ತೆ ಅದು ಒಂದು ಸಂಬಂಧ ಅನ್ನೋದು ಮತ್ತೆ ಇತ್ತಂದ್ರೆ ಆ ಸಂಬಂಧ ಮುಖಾಂತರ ಮತ್ತೆ ಬಂದರೂ ಬರ್ಬೋದತ್ತೆ. ಅದು ಬರ್ತಾನೋ ಇಲ್ಲ ಬೇಕಿಲ್ಲ ನನಗೆ. ಮತ್ತೆ 4 ಮಂದಿ ನಿನ್ನ ಗಂಡ ಮನೆಗೆ ಯಾಕೆ ಹೋಗಿಲ್ಲ, ಹೋಗ್ಬೇಕಿಲ್ಲ, ಹಂಗೆ ಅಂತ 4 ಮಂದಿ 4 ಥರ ಮಾತಾಡ್ತಾರೆ. ಬಿಟ್ಟರೆ ಯಾಕೆ ಮಾತಾಡ್ತಾರೆ? ಬಿಟ್ಟಿನಿ ಅಂತಂದು ನನ್ನ ಮಗನ ಜೋಪಾನ ಮಾಡ್ಕೊಂಡು ನಾನು ನಿಶ್ಚಿಂತೆಯಾಗಿರ್ತೀನಿ. ಸುಮ್ಮನೆ ಇನ್ನೂ ಅದು ಹಂಗೆ ಇತ್ತು ಸಂಬಂಧ ಅಂದರೆ ಈ ಬೇಡ. ನನಗೂ ಮನಸ್ಸಿನಾಗ ಮತ್ತು ಆ ನೆನಪುಗಳು ಅವು ಕಾಡ್ತಾವೆ. ಹಿಂಗೆ ಮಾಡಿದ್ನಲ್ಲ ನನಗೆ ಮೋಸ, ಹಿಂಗೆ ಮಾಡಿದ್ನಲ್ಲ ನನಗೆ ಮೋಸ ಅಂತೇಳಿ. ನನಗೆ ಇಲ್ಲ ಅಂದ್ರೆ ಕಳ್ಕೊಂಡ ಬಿಟ್ಟಿನಲ್ಲ, ಇನ್ಯಾಕೆ ನನಗೆ ಚಿಂತೆ ಅಂತೇಳಿ ಮನಸ್ಸು ನಿರಾಳವಾಗಿರೋ ನಾನು ಜೀವನ ಮಾಡ್ತೀನಿ. ಮುಂದಿನ ದಾರಿ ನೋಡ್ತೀನಿ. ಮುಂದೆ ನಾನು ಓದೀನಿ, ಮುಂದೆ ನಾನು ಏನೋ ಒಂದು ಸಾಧನೆ ಮಾಡ್ತೀನಿ. ಈ ಸಂಸಾರ, ಈ ಜೀವನ, ಈ ಗಂಡನ ಮನೆ ಭಾಳ ನೋವು ಅನ್ಭವಿಸ್ಬಿಟ್ಟಿನಿ, ಭಾಳ ನೋವು ಅನ್ಭವಿಸ್ಬಿಟ್ಟಿನಿ. ನಿಮಗೆ ಹೇಳೋವು ಒಂದಿಷ್ಟಿದ್ರು, ಹೇಳಾರ್ದು ಭಾಳ ನೋವು ಅದಾವು. ಎಲ್ಲರೂ ಕಾಟ ಕೊಟ್ಟಾರವ, ಸುಳ್ಳಲ್ಲ. ಪ್ರತಿಯೊಬ್ಬರು ಮನೆಯೊಳಗೆ ಕಾಟ ಕೊಟ್ಟಾರ. ಎಲ್ಲ ಸಹಿಸ್ಕೊಂಡು ಇವನು ಸಲ ಜೀವನ ಮಾಡಿದೆ. ಇವನು ನನಗೆ ಹೊಡೆದ ಎಲ್ಲ ಮಾಡಿದೆ. ಆದರೂ ಸಂಸಾರ ಅಂದಮೇಲೆ ಇವೆಲ್ಲ ಇರೋವಂತೆಲ್ಲ ನಂಬ್ಕೊಂಡಾದೆ. ಆದರೆ ಈ ಥರ ನನಗೆ ಇಲ್ಲ. ಇದನ್ನು ನಾನು ಸಹಿಸಷ್ಟು ನನಗೆ ಇಲ್ಲ, ಬೇಡ. ನಾನು ಬೇಕಿಲ್ಲ ಅಂತ ಬೇರೆ ಹೆಣ್ಮಕ್ಳು ಅಂತಲ್ಲ ಹೋದ್ಮೇಲೆ ನನ್ನ ಅವಶ್ಯಕತೆ ಇಲ್ಲ ಅಂದಮೇಲೆ ನಾನು ಅದನ್ನ ಸಲ ಯಾಕೆ ಕಾಯಬೇಕು? ನಾನು ಅದನ್ನ ಸಲ ಯಾಕೆ ಜೀವನ ಮಾಡಬೇಕು? ಯಾಕೆ ನನ್ನಷ್ಟಕ್ಕೆ ನಾನು ಸ್ವತಂತ್ರ ಜೀವನ ಮಾಡೋಕ್ಕೆ ನನಗೆ ಆಗಂಗಿಲ್ಲ ಅಂತ ತಿಳ್ಕೊಂಡ್ರೆ ಯಾಕೆ ನಾನು ಏನನ್ನ ತೋರಿಸ್ಬೇಕು? ಬರೀ ಜೀವನ ಅಂದರೆ ಇಷ್ಟನ, ಗಂಡ ಹೆಂಡತಿ ಮಕ್ಕಳು ಮನೆ ಇಷ್ಟನ? ಇಲ್ಲ, ನನ್ನ ಜೀವನದಾಗ ನಾನು ಎಲ್ಲ ಸಂಬಂಧದಿಂದ ಏನು ಅರ್ಥ ಏನಿಲ್ಲ ಜೀವನದಾಗ ಅದನ್ನೆಲ್ಲ ತಿಳ್ಕೊಂಬಿಟ್ಟಿನಿ. ಏನಿಲ್ಲ ಜೀವನ, ಬರೀ ಇನ್ನೊಬ್ರು ಚಾಕರಿ ಮಾಡ್ಕೊಂಡಿದ್ದೆ ಗಂಡ ಮನೆಗೆ ಅಂತ ಅನಿಸ್ತು. ನಾನು ಪ್ರೀತಿಲಿಂತ ಗಂಡ ಮನೆಗಿದ್ದು ಜೀವನ ಮಾಡಿದ್ರೆ ಅದಕ್ಕೊಂದು ಅರ್ಥ ಇರ್ತಿತ್ತು. ಆದ್ರೆ ನನ್ನ ಜೀವನದಾಗ ಗಂಡನೇ ನನ್ನ ಇಲ್ಲ ಅಂದಮೇಲೆ ಅರ್ಥ ಇಲ್ಲದ ಜೀವನ ಮಾಡಿಬಿಟ್ನಲ್ಲ ನಾನು ಇಷ್ಟು ದಿವಸ ಅನ್ನಿಸ್ತು. ಇಷ್ಟ ನನ್ನ ಜೀವನ ಅಂತಲೂ ಜಿಗುಪ್ಸೆ ಬಂತು. ಅದಕ್ಕೆ ಬೇಡ, ನನಗೆ ಈ ಗಂಡ ಸಂಸಾರ ಮನೆ ಇದು ಯಾವುದು ಬೇಡ. ನಾನು ಇದೆಲ್ಲ ಸಂಬಂಧ ಕಳ್ಕೊಂಡು ಈಗ ಒಬ್ಬ ಮಗ ಅದನ್ನಲ್ಲ ಅದನ್ನ ನೋಡ್ಕೊಂಡು ಜೀವನ ಮಾಡ್ತೀನಿ. ಏನಾದರೂ ಸಾಧಿಸ್ತೀನಿ, ಜೀವನದಾಗ ಸಾಧಿಸ್ತೀನಿ. ನನಗೆ ಈ ಒಂದು ಬಂಧನದಿಂದ ಮೊದಲ ಬಿಡುಗಡೆ ಆಗಬೇಕು. ನಾನು ನಿಶ್ಚಿಂತೆ ಇರ್ತೀನಿ. ಮೊದಲು ಅದಾಗಬೇಕಂತಲೇ ಕಾಯಕತ್ತೀನಿ. ಬೇಡ, ನನಗೆ ಮೊದಲು ಈ ಬಂಧನ ನನಗೆ ಬೇಡ. ಇದರಿಂದ ನಾನು ಬೆಚ್ಚಿಬಿಡ್ರಿ, ನನ್ನ ಪಾರು ಮಾಡಿಬಿಡ್ರಿ ಅಪ್ಪ, ಇದರಿಂದ ನನ್ನ ಪಾರು ಮಾಡಿರಿ. ಸರಿ ಬಿಡು ಮಗ, ನಿನಗೆ ಇಷ್ಟು ಬೇಡ ಅನ್ಸಿದ್ಮ್ಯಾಗ ನಾನು ನಿನ್ನ ಬಲವಂತ ಮಾಡಲ್ಲ. ಅಲ್ಲ ರೀ, ನೀವು ಆಕಿನಂಗೆ ಇದು ಮಾಡ್ತಿರಲ್ಲ, ನಾಳೆ 4 ಮಂದಿ ಗೊತ್ತಂದ್ರೆ 4 ಮಂದಿ 4 ಥರ ಮಾತಾಡ್ತಾರೆ. ಆಡ್ಕೊಳೋದು ಸುಮ್ಮನೆ ಆಕಿನೆಲ್ಲ ಬದುಕಕ್ಕೆ ಬಿಡಂಗಿಲ್ಲ ಜನ, ಗೊತ್ತಾ? ಹೆಂಗೆ ಬೇಕಂದ್ರೆ ಆಕಿ ಬಗ್ಗೆ ಏನೇನೋ ಮಾತಾಡ್ಕೊಂಡು ಆಡ್ಕೊತಾರೆ. ಈಗ ಆತನ ಗಂಡ್ಮಗನ ತಪ್ಪು ಅಂತ ಯಾರು ಅನ್ನಲ್ಲ, ಈಗಿದೆ ತಪ್ಪು ಅಂತಾರೆ. ಏನೋ ಒಂದು ಮನೆ ಅಂದಾಗ ಆಗೈತೆ ಹೋಗೈತಿ ಹೊಂದ್ಕೊಂಡು ಹೋಗಬೇಕಾಗಿತ್ತು ಅಂತಾರೆ. ಇಲ್ಲಾಂದ್ರೆ ಬೇಕಂತ ಈಗಿನ ಎಲ್ಲಿ ಬಿಟ್ಟು ಬಂದಳ ಅಂತಾರೆ. 108 ಥರ ಮಾತಾಡ್ತಾರೆ. ನಿಮ್ಗೇನು ಗೊತ್ತು, ಗಂಡು ಬಿಟ್ಟು ಅಂತಿ ಅಂದ್ರೆ ಅಷ್ಟು ಸುಲಭನ್ರಿ, ಬದುಕಕ್ಕೆ ಬಿಡಲ್ರಿ ಜನ, ಏನು ಬೇಕಾದ್ರೆ ಆಡ್ಕೊತಾರೆ. ನಿಮ್ಗೆ ಯಾಕೆ ಅರ್ಥ ಆಗೋಲ್ತು? ನೋಡು, 4 ಮಂದಿ 4 ಥರ ಮಾತಾಡ್ಕೊಳ್ಳಿ, ಇನ್ನೊಂದು ಮಾತಾಡ್ಕೊಳ್ಳಿ. ಏನು ಅವ್ರೇನು ಬಂದು ನಮ್ಗೇನು ತಂದು ಹಾಕ್ತಾರ? ಅವ್ರೇನು ನಮ್ಮ ಕಷ್ಟಕ್ಕೆ ಹಾಕ್ತಾರ? ಅವ್ರೇನು ನಮ್ಗೆ ಏನಾರ ಹಿಂಗೆ ಕಷ್ಟ ಐತಿ ನಿಮ್ಮದು ಹಂಗಂತ ಕೇಳ್ತಾರ? ಇಲ್ಲ. ನೋಡು, ಯಾರು ಬೇಕಾದ್ರೆ ಮಾಡ್ಕೊಳ್ಳಿ, ಅವ್ರಿಗೆ ಹೊಲಸು ಬಾಯಿ ಆಡ್ಕೊತಾರೆ. ಒಳ್ಳೆ ಯಾವತ್ತೂ ಮಾತಾಡಕ್ಕೆ ಹೋಗಂಗಿಲ್ಲ. ಯಾಕೆ ಬೇಕು? ಅವ್ರ ಸಂಸಾರ, ಅವ್ರ ಜೀವನ, ಅವ್ರು ಹೆಂಗೈತೆ, ಅವ್ರ ಕಷ್ಟ ಸುಖ ಅವ್ರಿಗೆ ಗೊತ್ತಿರುತ್ತೆ ಅಂತ ಸುಮ್ಮನಿರ್ತಾರೆ. ಇವೇನಿರ್ತಾವಲ್ಲ, ತಾವು ಸುಖ ಇರಂಗಿಲ್ಲ, ತಮ್ಮ ಇನ್ನೊಬ್ರು ನೋಡಿ ಚಂದ ಖುಷಿ ಪಡೋಂಥ ಇರೋಕ್ಕೆ ಮನಸ್ಸಿರಲ್ಲ, ಅಂಥವೇ ಆಡ್ಕೊಳ್ಳೋದು. ಬೇಕಾದಂಗೆ ಆಡ್ಕೊಳ್ಳಿ. ನನ್ನ ಮಗಳು ನೋವು, ನನ್ನ ಮಗಳ ಸಂಕಟ, ಆಕೆ ಹೆಂಗೆ ಬರುತ್ತೆ ಹಂಗೆ ಜೀವನ ಮಾಡಲಿ. ನಾನು ಇನ್ನೊಬ್ಬರ ಸಲ ಯಾರ ಸಲ ತಲೆ ಕೆಡಿಸ್ಕೊಳ್ಳಲ್ಲ. ನನ್ನ ಮಗಳ ಖುಷಿನ ಆಕೆ ಖುಷಿ, ನನ್ನ ಖುಷಿ ಅಷ್ಟೇ. ನೀನು ಅದನ್ನೆಲ್ಲ ನನ್ನೊಬ್ಬರದ್ದು ಯಾರ್ದು ತಲೆ ಕೆಡಿಸ್ಕೊಳ್ಕೋಬೇಡ. ಯಾರು ಏನಾರ ನನ್ನ ಮಗಳ ವಿಚಾರದಾಗ ಏನಾರು ಮಾತಾಡಿದ್ರೆ ನನಗೆ ಹೇಳು. ಇಲ್ಲ, ನೀನು ಅವ್ರಿಗೆ ಉತ್ತರ ಕೊಡು. ನೀವೇನು ಬಂದು ನನ್ನ ಮಗಳು ಕಷ್ಟ ಸುಖ ಕೇಳ್ತಾರೆ, ತಂದು ಹಾಕ್ತಾರೆ, ಬಂದಾಕ್ತಾರೆ, ಏನಾರು ಮಾಡ್ತಾರೆ. ಅಕ್ಕಿ ಜೀವನದಾಗ ಏನು ಅನ್ಭವಿಸೋಳ ಆಕಿ ನಿರ್ಧಾರ ಹಾಕಿ ಬಿಟ್ಟಿದ್ದು. ನಾವು ತಲೆ ಕೆಡ್ಸ್ಕೊಂಡು ನೀವೇ ತಲೆ ಕೆಡ್ಸ್ಕೊಂತಾರೆ, ಮುಲ್ಲಾಚಿಲ್ದಂಗೆ ಕೇಳು ಅಂದ್ರೆ ಬಾಯ್ ಮುಸ್ತಾರೆ. ಅಲ್ವಾ ಮಗಳ, ಸ್ವಲ್ಪ ವಿಚಾರ ಮಾಡು. ಹುಡುಗನ ಭವಿಷ್ಯ ಐತವಾ. ನಾಳೆ ಹುಡುಗ ನಿಮ್ಮ ಅಪ್ಪ ಯಾರು, ನಿಮ್ಮ ಅಪ್ಪ ಯಾಕಿಲ್ಲ ಹಂಗೆ ಹಿಂಗಂತ ನಾಳೆ ಕೇಳಿದ್ರೆ ಆ ಹುಡುಗ ನೀನು ಕೇಳಿದ್ರೆ ಏನಂತ ಹೇಳ್ತಿ? ಆಮೇಲೆ ಅಪ್ಪ ಯಾರು ಅಂದ್ರೆ ಏನು ಆ ಹುಡುಗ ಅಪ್ಪಿಲ್ಲಲ್ಲ ಅಂತ ಅದು ಒಂಥರ ಅನ್ಸಲ್ಲ ನಾಳೆ? ಯಾಕೆ ಅನಿಸ್ತೈತವ? ನಾ ಹೇಳ್ತೀನಿ, ಇಲ್ಲ ನಿಮ್ಮಪ್ಪ ಇಂಥದ್ದೇ ಮಾಡಿದ್ದೆ, ಅದಕ್ಕೆ ನಾ ಬಿಟ್ಟು ಬಂದೀನಿ ಅಂತ ನಿಜ ಸ್ಥಿತಿ ಹೇಳ್ಬಿಡ್ತೀನಿ. ಅಂದ್ರೆ ಅವನು ನನ್ನ ಪ್ರಶ್ನೆ ಕೇಳೋದೇ ಇಲ್ಲ. ಯಾರು ಕೇಳಿದ್ರು ನಮ್ಮ ಅಪ್ಪಿಲ್ಲ ಅಂತ ಹೇಳ್ತಾನೆ ಧೈರ್ಯದಿಂತ. ಅವಾಗ ನಮ್ಮಪ್ಪ ಮೋಸ ಮಾಡಿದಕ್ಕೆ ನಮ್ಮವ್ವ ಬಿಟ್ಟು ಬಂದಳ. ಹಾಗಾಗಿ ನಮ್ಮಪ್ಪ ನಮ್ಮವ್ವ ಮೋಸ ಮಾಡಿದಕ್ಕೆ ನಾನು ನಮ್ಮವ್ವ ಅದೀವಲ್ಲ, ನಮ್ಮಪ್ಪ ಇಲ್ಲ ಅಂತ ನಿರ್ಧಾರವಾಗಿ ಬೇರೆದವ್ರಿಗೆ ಹೇಳ್ತಾನೆ, ಅಂಜಿಕೆ ಕೇಳಕ್ಕೆಲ್ಲ ಹೇಳ್ತಾನೆ. ಅದೆಲ್ಲ ಬಿಡವ. ನಾನು ನನ್ನ ಮಗನ ಏನು ಹೇಳ್ಕೊಬೇಕು ಗೊತ್ತೈತಿ. ಮುಚ್ಚಿಟ್ಟಂತೂ ನಾನು ನನ್ನ ಮಗನ ಬೆಳೆಸಲ್ಲ. ಇದು ಸತ್ಯನೇ ಹೇಳ್ತೀನಿ, ಆಯಿತಾ? ನೀನು ಅದ್ರ ಬಗ್ಗೆ ಚಿಂತೆ ಮಾಡೋಕೆ ಹೋಗ್ಬೇಡ. ಏನವ ಮಗಳ, ಯಾಕೆ ಎಲ್ಲಿ ಬಿಡು, ಸ್ವಲ್ಪ ದಿವಸ ಆಗಿ ಆಮೇಲೆ ಮಾತಾಡ್ತೀನಿ. ಬಂದೆ ಬಾಡೆ ಬಾ. ರಾತ್ರಿ ಎಲ್ಲಿ ಹೋಗಿದ್ದಿಲ್ಲ ಬಾಡೆ? ಊರ್ ಬಾಡೆ ಮನೆ ಬರಕ್ಕೇನಾಗಿದ್ದಾಳೆ ನಿನಗೆ? ಎಲ್ಲಿ ಹೊರಗಡೆ ಹೋಗಿದ್ದ ರಾತ್ರಿ? ಏನು ಹೇಳ್ತೀನಿ ನಿನ್ನ ಕೆಲಸ? ಆಕೆ ಯಾಕೆ ಅಂದಲ್ಲ, ಆಕೆ ಮನೆಗೆ ಹೋಗಿ ಬಿಟ್ಕೊಟ್ಟಿದ್ದೆ ರಾತ್ರಿ ಎಲ್ಲ ಹೊಲ್ಕಟ್ಟು ನನ್ನ ಬಾಡೆ. ಎಷ್ಟು ಶಕ್ತಿ ಇಟ್ಟು ನೀನು ಹೊಲಿಸ್ತೀನಿ ಕೆಲಸನ ಬಿಡಬೇಡ ನೀನು. ಅಮ್ಮ ಇಲ್ಲ, ಅಲ್ಲಿ ಹೋಗಿಲ್ಲ, ಇಲ್ಲಿಲ್ಲ, ಹೋಗಿಲ್ಲ. ಯಾರು ಹೇಳಿದ್ ನಿನಗೆ?
ಇಲ್ಲಪ್ಪ, ನನ್ನ ನೀನು ಬೈದಿಲ್ಲ ಅವಾಗಿಂದ ಒಲ್ಲ ಹೋಗಿಲ್ಲ. ಇಲ್ಲ ಇಲ್ಲ. ಥು, ಮುಂಜಿ ಮುಂಜಿ ನನ್ನ ಕೂಡ ಬಂದಿಯಲ್ಲ, ಏನ್ ನಿನ್ನ ಅವತಾರ ಅದ? ಥು. ಅದು ಮನಸ್ಸಿಗೆ ಭಾಳ ಬೇಜಾರಾಗ್ಬಿಟ್ಟಿತ್ತು. ಅದಕ್ಕೆ ಇಷ್ಟೇ ಮಾಡೀನಿ, ಭಾಳ ಮಾಡಿಲ್ಲ. ಬೇಜಾರಾಗಿತ್ತಂತಂದು ಉಚ್ಚಿ ಕುಡಿ ಉಚ್ಚಿ, ಅವಾಗ ಹೋಗುತ್ತ. ಮತ್ತವನ್ನ ಕಲ್ತು ಚಳಿ ಕಲ್ಲು ಹಾಕಿದ್ರೆ ಎಲ್ಲಿ ಹೋಗುತ್ತದ? ಎಲ್ಲ ಚಟಗಳು ನಿನ್ನಂತೆಲ್ಲ ತುಂಬ್ಕೊಂಡವು. ಥೂ, ನೀವಂದ ಇತ್ತಂತ ಮಾಡಿದ್ದೆ, ಸಾಲ್ದಕ್ಕೆ ಮತ್ತೆ ಅದು ಒಂದು ಬೇರೆ. ಆಕೆ ಗೊತ್ತಿಲ್ಲಂಗ ಒಟ್ಟಕ್ಕೆ ಮಾಡ್ತಿದ್ದಿ, ಹೋಲ್ ಬಿಡೋದು ಸುಮ್ಮನೆ ಬಿಟ್ಟಿದೆ. ಈಗ ನಿಂದ್ರಕ್ಕೆ ಬರಲಾರ್ದಂಗೆ ಹಿಂಗೆ ಮಾಡಿದೆ. ಈಗ ರಾತ್ರಿ ಅಲ್ಲಿ ಹೋಗಿ ಬಿದ್ದುಕೊಡಿದ್ದೆ ನಂಗಿದ್ರೆ ಬೇಸಿಗೆ ಆಕೆ ಹೋಗಿದ್ದಕ್ಕೆ ನಿನಗೆ ಇನ್ನ ಸಲೀಸಾತನಲ್ಲ ದಾರಿ ನಿನಗೆ. ಬಾಡೆ ಊರ್ ಬಾಡೆ. ಬಂದೆ ಅಯ್ಯವ ಮಹಾ ತಾಯಿ, ನೋಡಿ ನಿನ್ನ ಮಗನ ಅವತಾರ ನೋಡು, ಏನು ಬುದ್ಧಿ ಕಲಿಸಿ ಹೇಳತ್ತ ಚಂದಗಿ. ಇಂಥವೆಲ್ಲ ಬಿಟ್ಟು ಚಂದಗಿ ಮನೆಯಾಗಿರ ಅಂತ ಹೇಳೋ. ಲೋ, ರಾತ್ರಿಯಲ್ಲಿ ಎದಕ್ಕೆ ಬಂದಿದ್ದಿಲ್ಲಲ್ಲ? ಅದು ಅದು ಯವ್ವ ಹೋಲ್ ಬಿಡ್ಬೆ, ಈಗ ಬಂದಾನಿಲ್ಲ, ಯಾಕಷ್ಟು ತಲೆ ಕೆಡ್ಸ್ಕೊಂತಿದ್ದು? ಹೋಲ್ ಬಿಡು. ಏ ಅಲ್ಲ, ಅದು ಏನೋ ನಿನ್ನ ಅಮ್ಮ ಹೇಳಿದ್ಲು, ಮತ್ತೆ ನೀನು ಮನೆ ಬಿಟ್ಟು ಹೇಳ ಅಂದ್ಮೇಲೆ ನೀನಂತೂ ರಾತ್ರಿ ಬರಲೇ ಇಲ್ಲ. ಮತ್ತೆ ಹೆಂಗೆ ಅಕ್ಕಿನಂತೂ ಎಲ್ಲರೂ ನಿರ್ಧಾರ ಮಾಡಿವಿ ನೋಡಿ, ಅಕ್ಕಿ ಮನೆ ಬರೋದು ಬೇಡ ಅಂತಂದು ಅನ್ಕೊಂಡಿವಿ. ಮತ್ತೆ ಹೆಂಗೆ ನಿನಗೇನಾರು ಇನ್ನೂ ಹೆಂಡತಿ ಮ್ಯಾಪ್ ಪ್ರೀತಿ ಐತೆನ? ಕರ್ಕೊಂಬರ್ಬೇಕಂತ ಏನಾರು ಐತೆನ ಆಸೆ? ಏ ಬೆಂಡ್ಲಿ, ಊರು ಬೆಂಡ್ಲಿ, ಅದನ್ನ ಹೆಂಡ್ತಿನ ಅದು ಕರ್ಕೊಂಬರ್ತಾನೆ, ನೀನು ಯಾಕೆ ಚುಚ್ಚು ಕೊಡ್ತೀಯ ಅದಕ್ಕೆ? ಮನೆ ಬರ್ಲಾದಾಕಿ ಮತ್ತೆ ಇನ್ನೆಲ್ಲಿ ಹೋಗ್ಬೇಕಾಕಿ? ಕರ್ಕೊಂಬರ್ತಾನೆ, ನಾಳೆ ಹೋಗಿ ಕಾಲು ಬಿದ್ದರೆ ಕರ್ಕೊಂಬರ್ತಾನೆ. ತಪ್ಪು ಮಾಡಿ ನಾ ಸಿಗಡಿ ತಿನ್ನೋದು, ಹೋಗಿ ಅವ್ರ ಅಪ್ಪ ಒಂದು ಕಾಲು ಹಿಡ್ಕೊಂಡು ಕರ್ಕೊಂಬರ್ತಾನೆ. ನಾನು ಹೇಳಿ ಕಳಿಸ್ತೀನಿ. ನೀನೇನ ಬೆಂಕಿ ಹಚ್ತೀಯಲ್ಲ ಕರ್ಕೊಂಬ ಅಂತ ಹೇಳೋದು, ಸುಮ್ಮನಿರತ್ತಾಗ ಯಮ್ಮ ನೀ ಸುಮ್ಮನಿರು. ಅಕ್ಕಿ ನಮ್ಮ ಮನೆ ಮಾನ ಮರೆ ತೆಗೆದು ಹೋಗಲ್ಲ, ನೀನು ಹೋಗಿ ಮತ್ತೆ ಅಕ್ಕಿ ಈಟ್ ಹೋಗಿ ಕಾಲಿಡು ಕರ್ಕೊಂಬರ್ಬೇಕಂತ. ನೀನು ಸುಮ್ಮನಿರ್ತಿಲ್ಲ ನೀನು. ಏ ಹೋಗಿ ಬಡ ಬಡ ಜಾಕ ಮಾಡಿ ನಿಮ್ಮ ಅವನಂತಲ್ಲಿ ಹೋಗು, ನಿಮ್ಮ ಕರ್ಕೊಂಡು ಏನದ ಇಲ್ಲ ಹಿಂಗೆ ಮಾಡಿದ್ದು ಅದೇನೋ ತಿಳಿಯಾದ ಮಾಡೀನಿ, ಇನ್ನೊಮ್ಮೆ ಹಿಂಗೆ ಮಾಡಂಗಿಲ್ಲ, ಆಕೆ ನನ್ನ ಹೆಂಡತಿನ ಚಂದ ನೋಡ್ಕೋತೀನಿ, ಕಳಿಸ್ಕೊಡ್ರಿ ಅಂತೇಳಿ ಹೋಗಿ ಕರ್ಕೊಂಬಂದು ಮುಚ್ಕೊಂಡು ಚಂದ ಜೀವನ ಮಾಡು. ಏ ಸುಮ್ಮನಿರಲ್ಲ, ನೀ ಅಮ್ಮನ ಮತ್ತೆ ಕೇಳ್ಕೊಬೇಡ. ಆಕಿನ ಅಷ್ಟು ಸೊಕ್ಕಿಲ್ಲ, ಕಾಲಿಲ್ಲ ಒದ್ಕೊಂತ ಹೋಗಿ ಎಲ್ಲರೂ ಬ್ಯಾಡ ಅಂತಂದು ನೀನು ಹೋಗಿ ಆಕಿನ ಕಾಲು ಬಿದ್ದು ಕರ್ಕೊಂಬರ್ಬೇಕಂತ. ಆಕಿ ಅಮ್ಮಗೆ ಬುದ್ಧಿಲ್ಲ, ಕರ್ಕೊಂಬ ಅಂತ ಹೇಳಕತ್ತ. ಹಂಗಿನ ತಲೆ ಕೆಡ್ಸ್ಕೊಳ್ಕೋಬೇಡ, ಒಲ್ಲೆ ಅಂತ ಮುಲಾಜಿಲ್ದಂಗೆ ಹೇಳು, ಒಲ್ಲೆ ಅಂತೇಳು. ಆಮೇಲೆ ಎಲ್ಲೋಡು ನಾ ಹೇಳ್ತಲ್ಲ, ನಿನಗೆ ಬೇಕಂದ್ರೆ ಇನ್ನೊಂದು ಚಲೋ ಆಕಿಕ್ಕಿಂತ 10ರಷ್ಟು ಚಲೋ ಇರೋಂಥ ಕನ್ಯೆ ಹುಡುಕಿ ಮದುವೆ ಮಾಡ್ತೀವಿ. ಸುಮ್ಮನಿರು, ಮದುವೆ ಮಾಡ್ಕೊಂಡು ಚೆನ್ನಾಗಿರು. ಆಕಿ ಹೊಟ್ಟೆ ಉರಿ ಬಿಡ್ಬೇಕು, ನಾನು ಇಂಥ ಗಂಡನ ಕಾಕೊಂಡಲ್ಲ ಅಂತೇಳಿ ಸುಮ್ಮನೆ ಇದ್ಬಿಡು ನೀನು. ಏನು ಯಾಕ ಇನ್ನೊಂದು ಮದುವೆ ಮಾಡ್ತೀರಿ? ಅದು ನಾನು ನೀವು ಬೈತೀರಪ್ಪ. ಏನು ಹೇಳ, ಬೈಯಂಗಿಲ್ಲ. ಅದ್ಯಾಕ ನಾನು ಹುಡುಗಿನ ಪ್ರೀತಿ ಮಾಡಿನಲ್ಲ, ಆಕಿನ ಮದುವೆ ಮಾಡ್ತೀರ? ಆಕಿನ ಮಾಡ್ಕೊಂಡ್ಬಿಡ್ತೀನಿ. ಅಲ್ಲ, ಇದೆಲ್ಲ ಮೊದಲೇ ಇತ್ತಂದ್ರೆ ಮೊದಲು ಆಕಿನ ಹೇಳಿ ಆಕಿನ ಮಾಡ್ತಿದ್ದಿಲ್ಲ, ಮತ್ತೆ ಈಕಿನ ಯಾಕೆ ಮದುವೆ ಮಾಡ್ಕೊಂಡೆ ಸುಳ್ಳ? ಅದು ಎಲ್ಲರೂ ನೀವು ಬ್ಯಾಡ ಅಂತೀರಿ, ಬೈತೀರ ಅಂತೇಳಿ ಬಿಟ್ಬಿಟ್ಟೆ. ತೋರ್ಕಿಗೆ ಏನು ತೀರಲಿ ಮನೆಗೆ ಇಕ್ಕಿ ಅಂತೇಳಿ. ಈಗ ಹೆಂಗೂ ನೀವೇ ಹೇಳ್ತಿರಲ್ಲ ಬೇರೆ ಮಾಡ್ತೀನಂತ, ಅದಕ್ಕೆ ಆಕಿನ ಮಾಡ್ಕೊಂಬಿಡ್ತೀನಿ. ಪ್ಲೀಸ್ 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 ಒಪ್ಕೊಂಡು ಆಕಿನ ಮದುವೆ ಮಾಡಿಬಿಡ್ರಿ ಪ್ಲೀಸ್. ಬಾಡ್ಯಾ ಊರ್ ಬಾಡ್ಯಾ ಅಲ್ಕಟ್ ಬಾಡ್ಯಾ, ಆ ರಾಣಿ ಅಪ್ಪ ಬಂದು ಚಪ್ಪಲಿ ತಗೊಂಡು ಹರಿಯ ತನಕ ಬಿಡ್ತಾರ ನನಗೆ. ಮದುವೆ ಅಂದ್ರೆ ಹುಡುಗಾಟಾಗಿತ್ತಲ್ಲ ನಿನಗ. ಆಕಿನ ಮಾಡ್ಕೊಂಡು ಈಗ ಆಕಿನ ಬಿಟ್ಟ ಒಂದು ಕೂಸು ಬೇರೆ ಐತಿ, ಈಗ ಬಿಟ್ಟು ಈಗ ಯಾಕೆ ಇಟ್ಕೊಂಡು ಆಕಿನ ಮದುವೆ ಮಾಡ್ಕೋತ ಅಂತ ಬೊಗಳ್ತಿಯಲ್ಲ ನೀನು. ಮತ್ತೆ ಮನುಷ್ಯ ಅದೇ ಹೊಲಸ್ತೀನಿ ಇವಕ್ಕೆ ಎಷ್ಟಿದ್ದಿತ್ತು ನೋಡಿ, ಇವಕ್ಕೆ ಹುಡುಗಿ ಜೀವನ ಹಾಳು ಮಾಡಿ ಇನ್ನೊಬ್ಬತನ ಕಟ್ಬೇಕಂತಂದು ನಬಿಕಿನ ಎಷ್ಟರ ಇದ್ದಿತ್ತು ನಿನಗಲ್ಲ. ಮತ್ತೆ ಇಲ್ಲೋ ನಾನು ನಿನ್ನ ಮತ್ತೇನಿಲ್ಲ, ಮತ್ತೆ ನೀನು ಹೊಂದತಿರ್ತೀನಿ. ಇವಕ್ಕಂತ ಬುದ್ಧಿಲ್ಲ, ಸಂಸಾರ ಹೊಂದಿಸ್ಬೇಕು ಅನ್ನೋದಿಲ್ಲ. ಅದ್ರ ಮುಚ್ಕೊಂಡು ನಡಿ, ಹೋಗಿ ಆ ಹುಡುಗಿನ ಕರ್ಕೊಂಬ. ಇದು ಯಾ ಇಟ್ಕೊಂಡಿಲ್ಲಲ್ಲ, ಅದು ಜಾತಿ ಅದ ಯಾವ್ದು ಸುಡುಗಾಡ, ಈ ಇಂಥ ಹೊಲಸು ಬೇಡಪ್ಪ, ಬೇಡ ಬಿಟ್ಬಿಡಕ್ಕೇನ. ನೀವು ಮಾಡ್ಕೊಂಡಿಲ್ಲ ಹುಡುಗಿನ, ಇಲ್ಲ ಮಾಡ್ಕೊಳ್ಬಾರ್ದಾಗಿತ್ತಲ್ಲ ಬಾಡೆ. ಅವಾಗ ನನ್ನ ಮಕ್ಕ ಮೊದಲು ಆಕಿನ ಪ್ರೀತಿ ಮಾಡಿದ್ರೆ ಏನಾಗಿದ್ದಾಗಲ ಆಕಿನ ಮಾಡ್ಕೊತಾನಿದ್ರೆ ಹೆಂಗೆ ಒಂದು ಕಟ್ತಿದ್ರು. ಈ ಹುಡುಗಿನ ತೋರ್ಕಿಗೆ ಅಂತಿದ್ದಿ ಮಾಡ್ಕೊಂಬಂದ್ರೆ ಮಂದಿ ಹೋಗ್ತಾರಲ್ಲ, ತೋರ್ಕಿಗೆ ಈ ಜೀವನ ಮಾಡಕ್ಕೆ ಯಾಕೆ ಹುಡುಗಿ ಜೀವನ ಹಾಳು ಮಾಡಿದೆ ಅಂತ ಬೂಟ್ ತೊಗೊಂಡು ಬಿಡ್ತಾರೆ ಊರಾಗ ಮಂದಿ. ಅಂದ್ರೆ ನಿನಗೆ ಹುಡುಗಾಟಿಗಿತ್ತಲ್ಲ, ಹೆಣ್ಮಕ್ಳು ಜೀವನದಾಗ ಆಟ ಆಡತ್ತೀನಿ ನೀನು. ಇದು ಬೇಡ, ಮಹಾಪಾಪದು ಹೆಣ್ಮಕ್ಳದ್ದು ಕಣ್ಣೀರು ಶಾಪ ತಟ್ಟತ್ತ. ಚಲೋ ಅಲ್ಲದು ನೋಡು. ಆಯ್ತು, ಮದುವೆ ದೇವ್ರು ಕೂಡಿಸ್ಕೊಟ್ಟನ ಆಗ್ಬಿಟ್ಟೈತಿ, ಒಳ್ಳೆ ಹುಡುಗಿ ಸಿಕ್ಕೈತಿ. ಇದು ಯಾವ್ದು ಹುಡುಗಾಡ ಹೆಂಗೈತೋ ಏನೈತೆ ಗೊತ್ತಿಲ್ಲ. ನೀನು ಇದು ಚಲೋ ಅಲ್ಲ, ಬೇಡಪ್ಪ. ದೇವ್ರು ಕೂಡಿ ಇದನ್ನ ಕಂಕಣ ಮಾಗಿ ಹಾಕಿದ್ದು ನಿಂದ ಐತಿ, ಕೂಡಿಸ್ಕೊಟ್ಟಾನ. ಚಂದ ಜೀವನ ಮಾಡಿ ಬಿಟ್ಬಿಡು, ಅದನ್ನು ಬಿಟ್ಬಿಡಪ್ಪ, ಬೇಡ. ಆ ಹೊಲಸ ಸವಾಸ ಬಿಟ್ಬಿಡಪ್ಪ. ಇಂಥವು ಏನಿದ್ರು ಈಗ ನಿನ್ನ ರೊಕ್ಕದವ, ನೀನು ಬೆನ್ನತ್ತಾಳ. ಈಗ ನಿನ್ನಂತೆ ರೊಕ್ಕಿಲ್ಲ ಅಂದ್ರೆ ನಾಳೆ ಬದ್ದು ನೋಡಿಕೊಂಡು ಹೋಗ್ತಾರ. ಅಂಥವ್ರು ಸವಾಸ ಬೇಡಪ್ಪ. ಚಂದ ಸಂಸಾರ ಜೀವನ ಮಾಡ್ಕೊಂಡು ಹೋಗೋ ಹುಡುಗಿ ಇಂಥ ಬಿಟ್ಟು ನೀನು ಹೋಗಿ ಹೊಲಸ್ತೀನಿ ಕೆಲಸ ಮಾಡ್ಬಿಡಪ್ಪ. ನನ್ನ ಮಾತು ಕೇಳು, ನಿಮ್ಮ ಅವ್ಗ ಅವ್ರಿಗೆ ಬುದ್ಧಿಲ್ಲ ನೋಡು. ನನ್ನ ಮಾತು ಕೇಳು, ನಾನು ನಮ್ಮ ಮೊಮ್ಮಗ ಪ್ರೀತಿ ಮೊಮ್ಮಗ ಹೋದಿಲ್ಲ. ನನ್ನ ಮಾತು ಕೇಳಪ್ಪ, ಹೋಗಿ ಕರ್ಕೊಂಬ ಹೋಗಪ್ಪ. ಅಮ್ಮ ನೀ ಸುಮ್ಮನೆ ಇರೋದೇನ ಅವ ಹ್ಞೂ ಅನ್ಬೆ, ಆಕಿನ ಮಾಡ್ಕೋತೀನಿ ಬೇ. ನಾ ಭಾಳ ಖುಷಿ ಇರ್ತೀನಿ ಆಕಿ ಜೊತೆಗೆ. ಆಕೆ ಭಾಳ ಒಳ್ಳೆಕದಳ, ನಿಮ್ಮನ್ನೆಲ್ಲ ಭಾಳ ಚಂದ ನೋಡ್ಕೊಂತಾಳ. ಹೇಳ್ತಿರ್ತಾಳ, ನಾನು ಹಂಗೆ ಚಂದ ನೋಡ್ಕೋತೀನಿ, ಹಿಂಗೆ ಚಂದ ನೋಡ್ಕೋತೀನಿ ಅಂತ. ಈಕೆ ಉಪಯೋಗಿಲ್ಲ,
ಈಗಿಂತ ಈಕಿ ಚಂದ ನೋಡ್ಕೊಂತಾಳ ಬಿ ಹ್ಞೂ ಅನ್ಬೆ. ಏ ಆತನ ಮಾತು ಕೇಳಬೇಡ, ಅತ್ತಿಗೆಲ್ಲ ಬರ್ದು ಹೇಳ್ಬೇಡ್ರಿ. ಹೇಳು ನಾಳೆ ಮಂದಿ ಬಾಯಿಲಿಂದ ಹಂಗೆಲ್ಲ ಮುಕ್ಕಳಿಲ್ಲ ನೋಡ್ತಾರ. ಇವ ಹ್ಞೂ ಅಂದ್ಬಿ ಹೋಲಿ ಆ ಪಿಡ ಹೋತಲ್ಲ. ಈಗ ಈಕಿ ಯಾರ ಚಲೋ ಅದ ಅಂತನ ಸುಮ್ಮನೆ ಮಾಡ್ಕೊಡೋಣ. ಆಕಿಗೆ ಸೊಕ್ಕು ಮುರಿಬೇಕು ತಗೋ. ಆಕಿ ಹಂಗೆ ಅಲ್ಲೇ ಗಂಡನ ಮನೆ ಒದ್ದಾಡ್ಬೇಕಾಕಿ. ನನ್ನ ಗಂಡ ಬೇರೆ ಮಂದಿ ಮಾಡ್ಕೊಂಡ ನಾ ಏನು ಮಾಡಲಿ ಅಂತಂದು ವಾಪಸ್ ಆಕಿಗೆ ಗಂಡನ ಮನೆ ಬರಕ್ಕೆ ಕಾಲು ಅಲ್ಲ ಮಕ್ಕ ಇರಬಾರ್ದು, ಕಾಲು ಇಡಕ್ಕೆ ಜಗ ಇರಬಾರ್ದು. ಅಲ್ಲಿ ಆಕಿ ಜಗಕ್ಕೆ ಬೇರೆ ಯಾರ ಬಂದಬಿಟ್ರೆ ಅನ್ನಂಗಾಗಿ ಒದ್ದಾಡ್ಬೇಕು ನೋಡಕ್ಕಿಗೆ. ಹಂಗೆ ಮಾಡೋನು ಸುಮ್ಮನೆ ಇರ್ಬೇಕು. ಆಯ್ತು ತಗೋರಪ್ಪ. ಹುಡುಗಿನ ಒಂದ್ಸಲ ನೋಡ್ಬೇಕಲ್ಲ ಮತ್ತೆ ಹೆಂಗದಾಳ ಏನು ಅಂತ. ಸುಮ್ಮನೆ ಒಮ್ಮಕ್ಳೇ ಅಂದ್ರೆ ಹೆಂಗೆ ಮತ್ತೆ. ಏ ಹುಚ್ಚುಬಳಿ, ನಿನಗೇನು ತಲೆಗೆ ಕಡಿತನ? ಅಲ್ಲಿ ನೀ ಏನು ಮಾತಾಡಕತ್ತೀನಿ ಅದು ಐತೆ ನಿನಗೆ? ಒಂದು ಹೆಣ್ಣು ಹುಡುಗಿ ಜೀವನ ಐತಿ, ಮತ್ತೆ ನನ್ನ ಮರ್ಯಾದೆ ಪ್ರಶ್ನೆ ಐತಿ. ಆ ಹುಡುಗಿ ಮನ್ಯಾಗ ಅವರು ಸುಮ್ಮನೆ ಬಿಡ್ತಾರೇನ? ಸಾಲದಕ್ಕೆ ಅದೇನ ಸೋಡಾ ಚೀಟಿ ಅಂತಲ್ಲ, ಕೊಡ್ಲಿಲ್ಲ ಅಂದ್ರೆ ಮದುವೆ ಆಗಲ್ಲ ಅಂತಲ್ಲ. ಆಕಿ ಸೋಡಾ ಚೀಟಿ ಕೊಡ್ತಾಳನ? ಈಕಿ ಕೊಡ್ಲಾರ್ದು ಹೆಂಗೆ ಮದುವೆ ಆಗುತ್ತೆ? ನೀನೇನು ಹಂಗೆ ಅಂದು ಮರ್ಯಾದೆ ತಕ್ಕೋಬೇಡ್ರಿ. ಸೊಪ್ಪು ಸುಮ್ಮನೆ ಇವೆಲ್ಲ ಆಗ ಹೋಗೋ ಮಾತು ಅಲ್ಲಿವು. ಆಮ ನಾನು ಅಕ್ಕಿಗೆ ಸೋಡಾ ಚೀಟಿ ಕೊಡ್ತೀನಿ. ನಂಗೆ ಅಕ್ಕಿ ಬೇಡ. ನಮ್ಮ ಮನೆ ಮರ್ಯಾದೆ ತೆಗೆದು ಹೋಗ್ಯಾಳಲ್ಲ, ಅಕ್ಕಿ ಬೇಡ. ಆಕೆ ನಾನು ಸೋಡಾ ಚೀಟಿ ನೀ ಹೇಳ ದೈವಶ್ ಕೊಟ್ಟು ಬಿಟ್ಬಿಡ್ತೀನಿ. ನೀ ಚಿಂತೆ ಮಾಡಬೇಡ. ನಾನು ನಮ್ಮವ್ವ ಒಪ್ಪೇಳ. ನಾನು ನಮ್ಮ ಪ್ರೀತಿ ಮಾಡಿದವ್ರಿಗೇನು ಮದುವೆ ಮಾಡ್ಕೊಂಡು ಮನ್ಯಾಗ ಬಂದು ಜಿಂಗಲ್ಲಲ್ಲ ಅಂತ ಡ್ಯಾನ್ಸ್ ಮಾಡಿ ಮನೆಯಾಗಿರ್ತೀವಿ ನಾನು ಅಕ್ಕಿ ಇಬ್ರು. ಅಲ್ಲೆಲ್ಲ ಜಿಂಗಲೆಲ್ಲ ನಮ್ಮವ್ವ ಮದುವೆಗೆ ಒಪ್ಪಿಲ್ಲ. ಒಪ್ಪಿದೆ ಮದುವೆಗೆ. ನಾಳೆ ಕರ್ಕೊಂಬರ್ತೀನಿ. ಹಂಗ ನಾಳೆನ ಅಕ್ಕಿಗೆ ದೇವಸ್ ಕಟ್ಟಿಬಿಡ್ತೀನಿ. ನಂಗೆ ಅಕ್ಕಿಗೆ ಮದುವೆ ಮಾಡ್ತೀಯಲ್ಲವ? ಹ್ಞೂನಪ್ಪ ಮಗನ. ಆಯ್ತು, ಆಕಿ ಸೊಕ್ಕರ ಭಾಳ ಐತರಿ. ಆಕಿಗೆ ಈಗ ನೋಡು ಮಗಳೆಲ್ಲ ದಿಮಾಕ್ ಮಾಡ್ಕೊಂಡು ವಾಪಸ್ ಬರ್ರಕ್ಕಾಗ್ಬಾರ್ದು. ವಾಪಸ್ ಬರಕ್ಕೆ ಮಕ್ಕನೂ ಇರಬಾರ್ದು. ಮೊದಲ ಸೋಡಾ ಚೀಟಿ ಕಳಿಸ್ಲ ನೋಡಿ ಏನು ಮಾಡ್ತಾರ. ಆಯ್ತು, ಅದು ಮುಗ್ದ ಬಿಡ್ತದೆ. ಸಮಾಧಾನ ಬೇಡ ಅಂತ ಬಿಟ್ಟಬಿಡ್ತು ಹೆಂಗಕ್ಕೆ ಹಿಂದೆ ಮದುವೆ ಮಾಡ್ಬಿಡ್ತೀನಿಲ್ಲ. ಮದುವೆ ಮಾಡ್ಕೊಂಡು ಇಬ್ಬರು ಹಂಗೆ ಬೇಕಂತ ಅವ್ರ ಮನೆ ಮುಂದೆ ಕಾರ್ ತೊಗೊಂಡು ಆಕಿನ ಕರ್ಕೊಂಡು ಅಡ್ಡಾಡ್ಲ. ಹೊಟ್ಟೆ ಹುಡ್ಕೋಬೇಕು ನೋಡು. ಬೇಕಂತ ಆಕೆ ಎಲ್ಲೆಲ್ಲಿರ್ತಾವ ಅಲ್ಲೇ ಕರ್ಕೊಂಡು ಅಡ್ಡಾಡ್ಲ. ಆಕಿ ನಮ್ಮ ಮರೆತಿರುಗಳಲ್ಲ ಏನು ದೊಡ್ಡ ಮಾಡಬಾರ್ದು ಮಾಡಿದ್ದಪ್ಪ. ಏನೋ ತಿಳಿಲಾರ್ದು ತಪ್ಪು ಮಾಡಿದ್ದೆ. ಹೊಳ್ಬಿಡು ಆಯ್ತು. ಈಗ ಆಕಿನ ಮಾಡ್ಕೊತಂತಿಯಲ್ಲ, ಆಯಿತು ಕರ್ಕೊಂಬ. ನಾಳೆ ಕರ್ಕೊಂಬ. ಅಲ್ಲಿ ಅಣ್ಣ ಏನಪ್ಪ ತಲೆಗೆ ಎರಡೆರಡು ಸುಳಿಯದ ಒಂದಿನ ತಲೆಯಾಗ ನೋಡಿ ಮದುವೆ. ಈಕಿ ಮದುವೆ ಮಾಡಕ್ಕೆ ಪಾಪ ತಯಾರಾಗಿ ನಿಂತ್ಬಿಟ್ಲಾಗ್ಲೇ. ಮಾಡ್ರಿ ಏನೇನು ಮಾಡ್ರಿ. ನಂದೆಲ್ಲಿ ನಡೀತೈತಿ ಮನ್ಯಾಗ ಎಲ್ಲ ನಿಮ್ದಲ್ಲಿ ಹಿರೇತನ. ನೀವು ಒಂದಿಷ್ಟು ಗಂಟ್ರ ಬಿಟ್ಟು ಬಂದು ಇಲ್ಲಿ ಸೇರ್ಕೊಂಡಿರೆ. ಈಕೆ ಬೇಕಿ ಸಂಸಾರ ಜೀವನ ಅಂದ್ರೆ ಅರ್ಥ ಇಲ್ದಂಗೆ ಮಗನ ಜೀವನ ಮಾಡಕತ್ತಾಳ. ಈಕೆ ಬೇಕಿ ಅಷ್ಟು ಹುಚ್ಚರು ಸಂತೆಗೈತಿ. ಯಪ್ಪ ದೇವ್ರೇ ಇಂತೆಲ್ಲ ನೆಡಬೇಡಪ್ಪ. ನನ್ನ ಮೊದ್ಲು ಕರ್ಕೊರಪ್ಪ ದೇವ್ರೇ, ನನ್ನ ಮೊದ್ಲು ಕರ್ಕೊ.